यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। यस न्यूज में आप सभी दर्शकों का स्वागत है। मैं आपके साथ इलियास बड़ेघर। जैसा कि आप सब जानते हैं कि आज सुबह से ही बीजापुर बंद किया गया है। इसका कारण आपको पता है कि जो हमारे भारत के सीजेआई यानी चीफ जस्टिस पर एक राकेश किशोर नामी वकील ने जो जूता फेंकने की कोशिश की थी। अब लोगों का कहना है, सभी का यही मानना है कि राकेश किशोर ने न सिर्फ जज पर जूता फेंकने की कोशिश की है, बल्कि 140 करोड़ लोगों पर जूता फेंकने की कोशिश की है, भारत के संविधान पर जूता फेंकने की कोशिश की है। इसी बात का खंडन करते हुए, इसी बात पर आक्रोशित व्यक्त करते हुए हर देश के कोने कोने में इसके खिलाफ प्रदर्शन किए जा रहे हैं। इसी कड़ी में आज शहर बीजापुर में भी एक बहुत ही बड़ा बंद का आह्वान यहाँ पर दलित संगठनों और माइनॉरिटी संगठनों द्वारा बुलाया गया था, जो श्री सिद्धेश्वर गुड़ी से लेकर गांधी चौक होते हुए बसवेश्वर सर्कल और अंबेडकर सर्कल पर यहाँ पहुँचकर यहाँ पर जितने भी जो संगठन से जुड़े जो नेता और पदाधिकारी थे, उन्होंने अपने विचार व्यक्त किए। इस दौरान कई जो नेता हैं, उन्होंने भी अपने हमारे माध्यम से अपने विचार व्यक्त किए हैं। ಈ ದೀಪಾವಳಿಯನ್ನು ಬಿಗ್ ಮಿಶ್ರಾ ಪೇಢ ಜೊತೆ ಆಚರಿಸಿ. ಇಲ್ಲಿ ನೀವು ಅತ್ಯುತ್ತಮವಾದ ತಾಜಾ ಬಾಯಲ್ಲಿ ನೀರೂರಿಸುವ ಸಿಹಿ ತಿಂಡಿಗಳು ಮತ್ತು ಆಹ್ಲಾದಕರವಾದ ಅದ್ಭುತವಾದ ಉಡುಗೊರೆ ಹ್ಯಾಂಪರ್ಗಳು ಮತ್ತು ಸೆಲೆಬ್ರೇಷನ್ ಪ್ಯಾಕ್ಗಳ ಸಂಗ್ರಹವನ್ನು ಪಡೆಯಬಹುದು. ಪ್ರೀಮಿಯಂ ಡ್ರೈ ಫ್ರೂಟ್ಸ್ ಪ್ಯಾಕ್ಗಳು ಸಹ ಲಭ್ಯವಿವೆ. ವಿವಿಧ ಸಿಹಿ ತಿಂಡಿಗಳು, ನಾಮ್ಕೀನ್ಗಳು ಮತ್ತು ಬೇಕರಿ ಉತ್ಪನ್ನಗಳ ಸಂಪೂರ್ಣ ಸಂಗ್ರಹವನ್ನು ಹೊಂದಿರುವ ಈ ಅಂಗಡಿ ಕರ್ನಾಟಕದ ಪ್ರಸಿದ್ಧ ಧಾರವಾಡ ಮಿಶ್ರಾ ಪೇಢ ಆಗಿದೆ. ಈ ಮಳಿಗೆಯು ಕೇಂದ್ರ ಮುಖ್ಯ ಬಸ್ ನಿಲ್ದಾಣದ ಹತ್ತಿರ ಹೋಟೆಲ್ ಲಲಿತ್ ಮಹಲ್ ಎದುರುಗಡೆ ವಿಜಯಪುರದಲ್ಲಿದೆ. ಜೊತೆಗೆ ಶ್ರೀ ಸಿದ್ದೇಶ್ವರ ಕಲಾಭವನ ಮಂಗಲ ಕಾರ್ಯಾಲಯ ಹತ್ತಿರ ಎಸ್ಎಸ್ ರಸ್ತೆ ವಿಜಯಪುರದಲ್ಲಿ ಮತ್ತೊಂದು ಮಳಿಗೆ ಇದ್ದು, ಬಲ್ಕ್ ಆರ್ಡರ್ಗಳಿಗಾಗಿ ಸಮೋಸಾ ಕೂಡ ಲಭ್ಯವಿರುತ್ತದೆ. ಸತ್ ಶ್ರೀ ಅಕಾಲ್, ಜೈ ಭೀಮ್. ಇವತ್ತಿನ ದಿವಸ ನಮ್ಮ ಬಿಜಾಪುರ ಡಿಸ್ಟಿಕ್ ಒಳಗೆ ಏನು ನಮ್ಮ ಜಡ್ಜ್ ಸಾಹೇಬರಿಗೆ ಶೂಸನ್ನು ಅಡ್ವೊಕೇಟ್ ವಕೀಲನ್ನು ಒಗ್ದಿದ್ದ ಆ ಸಂಬಂಧ ಈ ಬಿಜಾಪುರ ನಗರದ ಎಲ್ಲ ಸಂಘಟನೆ, ಎಲ್ಲ ಮುಸ್ಲಿಮರು, ದಲಿತರು, ಎಲ್ಲ ಕಾಸ್ಟ್ ಅವರು ಕೂಡಿಸಿ ಅವರು ದೊಡ್ಡವರು ಏನು ತಿರ್ಕೊಂಡಾರಲ್ಲ, ಆ ಬುದ್ಧಿ ಇನ್ನೂ ಜೀವಿತಿದೆ. ಆ ಬುದ್ಧಿ ಸಲುವಾಗಿ ಇವರು ಅಂತ ಆ ನ್ಯಾಯಾಲಯ ಏನೈತೆ ಅಂದ್ರೆ ಪರಮಾತ್ಮ ಮಾಡಿ ನಮಗೆ ತಡಗಿ ಬಿಟ್ಟಿದ್ದಾನೆ. ದೇವದೂತ ಇದ್ದಂಗೆ ಜಡ್ಜರು ಅವರಿಗೆ ಶೂಸ್ ಒಗಿತಾರಂದ್ರೆ ಈಗ ಏನೂ ಹೊಡೆದಿಲ್ಲ. ಅವ್ರ ಬುದ್ಧಿ ಮತ್ತು ಅವರು ಏನು ಬಿಟ್ಟು ಹೋಗಿದಲ್ಲ, ಅವ್ರದ್ದು ಏನವರು ವಿಷ ಹಾಕಿದಾರಲ್ಲ, ಅದು ವಿಷ ಇನ್ನ ಜಿಂದ ಐತಿ. ಅದಕ್ಕೆ ಆ ವಿಷಯನ್ನು ಖತಮ್ ಮಾಡಬೇಕು ಅಂತ ಬಿಜಾಪುರ ನಗರದ ಎಲ್ಲ ವ್ಯಾಪಾರಸ್ಥರು, ಆಟೋವರು ಎಲ್ಲರೂ ಕೂಡಿಸಿ ದೀಪಾವಳಿ ಹಬ್ಬ ಐತಿ ಆದರೂ ಎಲ್ಲ ಅಂಗಡಿ ಬಂದ್ ಮಾಡಿ ಈ ರ್ಯಾಲಿಯನ್ನು ಎಕ್ಸೆಸ್ ಮಾಡಿದ್ದಾರೆ. ಈ ಎಲ್ಲ ಸಮಾಜದವರಿಗೆ ನಾವು ಧನ್ಯವಾದಗಳನ್ನು ಹೇಳುತ್ತೇವೆ. ಆಮೇಲೆ ಈ ದೊಡ್ಡವರು ಏನು DS ಅವರು ಅದಾರ, ದಲಿತವರು ಎಲ್ಲರೂ ಸಂಘಟನೆ ಮಾಡ್ಯಾರ, ಅವ್ರಿಗೂ ನಾವು ಧನ್ಯವಾದ ಕೊಡುತ್ತೇನೆ. ಆಮೇಲೆ ಅವನಿಗೆ ನಾನು ಹೇಳಿದ್ದು ನನ್ನ ಇವತ್ತಿನ ದಿವಸ ಅಂದ್ರೆ ಆ ವಕೀಲಿಗೆ ಶಿಕ್ಷಾ ಕೊಡಬೇಕು. ಯಾಕಂದ್ರೆ ಇದು ಮೇನ್ ಅದು ನ್ಯಾಯಾಲಯ ಹಿಡಿದು ಜಡ್ಜ್ ಅವರು ತನ್ನ ದೊಡ್ಡ ಮನಸ್ಸಿನಿಂದ ಅವರು ಶ್ರಮಿಸಿದ್ದಾರೆ ಅವನಿಗೆ. ಯಾಕಂದ್ರೆ ಅವ್ರು ಜಡ್ಜ್ ಕುರ್ಚಿ ಮೇಲೆ ಕೂತಿದ್ದಾರೆ, ಅವರು ಶ್ರಮಿಸಬೇಕಾಗ್ತದ. ಅವ್ರ ದೊಡ್ಡ ಮನಸ್ಸೈತಿ. ಈ ಹಿಂದೂಸ್ತಾನ, ಈ ಭಾರತ ದೇಶದಲ್ಲಿ ಯಾರ ದೊಡ್ಡ ಮನಸ್ಸಿರುತ್ತದೆ ಅವ್ರ ಜೊತೆ ನಾವು ಸಹಕಾರ ಕೊಡ್ತೀವಿ. ಈಗ ನಮ್ಮ UP ದಲ್ಲಿ ನಮ್ಮ ಪರಮಾನಂದ ಸ್ವಾಮೀಜಿ ಇದ್ದಾರ, ಅವರಿಗೆ ನಾವು ನಮ್ಮ ಪ್ರತಿ ನಾವು ನಮಾಜ್ ಬಿಡ್ತೀವಿ, ಅವರಿಗೆ ನಾವು ಪ್ರಾರ್ಥನಾ ಮಾಡ್ತೀವಿ. ಅಂಥವ್ರು ಇರಬೇಕು ಈ ಭೂಮಿ ಮೇಲೆ. ಅವರೆಲ್ಲರೂ ಈ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಒಳಗೆ ಬರ್ದಾರಲ್ಲ, ಅದರಲ್ಲಿ ಅಂಥದ್ದೇ ಅವ್ರದ್ದು ಮನಸ್ಥಿತಿ ಇದೆ ಸ್ವಾಮೀಜಿದು. ಪ್ರತಿಯೊಬ್ಬರು ಈ ಭಾರತದೊಳಗೆ ಅಂಥದ್ದೇ ಸ್ವಾಮಿ ಆಗಬೇಕು, ಅಂಥ ವಿಚಾರ ಒಳಗೆ ಆಗಬೇಕು. ಈ ಎಲ್ಲ ಸಲ್ಕರ ಇಲ್ಲಿ ನಡೀತದ, ಸಂವಿಧಾನದಿಂದ ನಡಿಬೇಕು ಅಂತ ವಿನಂತಿ ಮಾಡೋದು. ಶಾಸಕರು ಇಷ್ಟು ದೊಡ್ಡ ಘಟನೆ ಆಯಿತು, ಒಬ್ಬರು ಸುಪ್ರೀಂ ಕೋರ್ಟ್ದ ಚೀಫ್ ಜಸ್ಟಿಸ್ ಮೇಲೆ ಬುಟ್ಟಿಂದ ಹಲ್ಲೆ ಆಯಿತು, ಒಂದು ಶಬ್ದನೂ ಹೇಳಿಲ್ಲ. ಇಲ್ಲ, ಬರಬೇಕಿತ್ತು ಸರ್, ಅವರು ಬರಬೇಕಿತ್ತು. ಯಾಕಂದ್ರೆ ಹಿಂದೂನೇ ಅದಾರ, ಅವರು ಹಿಂದುತ್ವ ಅಂತಿರ್ತಾರೆ. ಅವರು
ಅವರು ಜಡ್ಜ್ ಅದಾರ, ಅವ್ರ ಸಂಬಂಧ ಬಂದವರು ಒಂದು 2 ಮಾತು ಹೇಳಬೇಕಿತ್ತು, ರ್ಯಾಲಿ ಒಳಗೆ ಬರಬೇಕಿತ್ತು, ಏನಾರು ಹೇಳಬೇಕಿತ್ತು, ಆದ್ರೆ ಹೇಳಿಲ್ಲ ಅವರು. ಪದೇ ಪದೇ ಅಸೆಂಬ್ಲಿದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ತಗೊಂಡು ಅವರು ಸಂವಿಧಾನ ನಿಮಗೆ ಗೊತ್ತಿಲ್ಲ ಅಂತ ಈ ರೀತಿ ಮಾತಾಡ್ತಾರೆ. ಈಗ ಅವ್ರಿಗೆ ಸಂವಿಧಾನ ಗೊತ್ತಿಲ್ಲ ನೋಡ್ರಿ, ಸಂವಿಧಾನ ಅಂತ ಏನಾಗಿ ಹೇಳಿದ್ರಲ್ಲ ಮೊಯಿನ್ ಶೇಖ್ ಅವರು, ಅವರಿಗೆ ತರಾಸ್ನು ಕೊಟ್ಟಿದ್ದಾರೆ ಮತ್ತು ಅವರು ಅಷ್ಟು ತ್ರಾಸ್ ಮಾಡ್ಯಾರ ಅಂತ ಹೇಳಿದ್ರು ಪುಸ್ತಕ ಬರ್ದಾರ. ಆ ಪುಸ್ತಕನಾಗ ಎಲ್ಲರೂ ನಡೆದಂಗೆ ಆಗ್ಯದ. ಅದು ಗಾಡ್ ಕೊಟ್ಟಾನದು ಗಿಫ್ಟ್. ಆ ಸಂವಿಧಾನ ಒಳಗೆ ಏನು ಐತಲ್ಲ, ಈ ನ್ಯಾಯಾಲಯ ಆಗಿರ್ಬೋದು, ಇವರು ವಿಧಾನಸಭಾ ಅಂತ ಹೇಳ್ತಾರ, ಆಮೇಲೆ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ಏನು ನಡೆದದಲ್ಲ ಪ್ರತಿಯೊಂದು ಗೌರ್ಮೆಂಟ್ ಅವರು ಸಂವಿಧಾನ ಒಳಗೆ ಬರೆದಿದಂತೆ ನಡೆದದ. ಮತ್ತು ಅವ್ರು ಬಂದಿಲ್ಲ ಅಂದ್ರೆ ನಮ್ಗೇನು ಹೇಳ್ಬೇಕಾಗ್ತದೆ. अस्सलाम वालेकुम, नमस्ते, सत श्री अकाल। आज जो हमारे सीजीआई जज के ऊपर जो एक सीनियर सुप्रीम कोर्ट एडवोकेट उन्होंने जो शूज थ्रो किया था हमारे सुप्रीम कोर्ट के जज के ऊपर, तो उसके खिलाफ आज हमारे बीजापुर बंद आंदोलन चला था। अभी रैली ख़त्म हुई है, एक बहुत बड़ा सक्सेस आज रैली हुआ है हमारा। पूरे बीजापुर डिस्ट्रिक्ट के हर एक संगठन के साथ में जुड़ के आज ये प्रोग्राम सक्सेसफुल किया है और अपना आक्रोश दिखाया है जो गलत है। जो ये आरएसएस की सोच जो 100 साल से वो अपना संगठन बनाते आ रहे हैं, उनकी सोच भी वैसी है। उन्होंने दिखाया आज उनकी सोच क्या है करके। एक सीनियर एडवोकेट होते हुए एक शूज़ थ्रो करना बोले तो मामूली बात नहीं है। एक नॉलेज वाला आदमी हो के ऐसा गलती करता है बोले तो उनकी सोच में ही खोट है। पूरे देश में दलित समाज का अपमान हुआ है, ऐसे आगे चलकर दूसरे समाज का भी अपमान करेंगे। इसलिए हम पूरे समाज वाले, पूरे इंडिया वाले मिलकर आज ये हम लोग उनका हमें खंडन करते हैं और उनको अपोज करते हैं। और आने वाले दिनों में अपनी सोच बदले आरएसएस, वरना पूरा इंडिया उनके खिलाफ खड़ा होगा। और ये हमारा जो मुहिम चला रहे हैं हमारे कर्नाटका सरकार या हमारे कास्ट सेंसस जो चल रहा है उसके भी अगेंस्ट कर रहे हैं वो, क्योंकि उनकी आबादी जितनी है पता चलती है करके, इसलिए वो कास्ट सेंसस को सपोर्ट नहीं कर रहे, क्योंकि पूरे इंडिया में वही लोग कम हैं और कम होते हुए भी सोच गंदी है उनकी। तो एक बड़े समाज के ऊपर हमला किया है उन्होंने, SC/ST के ऊपर। वो लोग समझ रहे हैं SC/ST अकेले हैं, नहीं, पूरा इंडिया उनके साथ में है। हम लोग पूरे मुसलमान, हिंदू, सिख, ईसाई पूरे उनके साथ में हैं। और मैं एक ही आपके माध्यम से एक ही बात कहना चाहता हूँ, अपनी सोच को बदलो, क्योंकि बीजेपी आने का कारण भी उनके वोट के कारण आए हैं। SC/ST के मेजॉरिटी के वोटिंग की वजह से ये बीजेपी चुन के आई है। तो आज उनके साथ तो ही गलत कर रहे हैं। जो पहले हम लोग सुनते थे, पहले देश आज़ाद होने से पहले या देश रिसेंटली आज़ाद होने के बाद में SC/ST को कैसा इनकारा जाता था, उनको घरों के सामने नहीं आने देते थे, पानी नहीं देते थे। आज भी वही सोच लेके चल रहे हैं। जो गोडसे की सोच थी वही सोच अभी भी चल रही है। तो सोच को बदले, हमारे इंडिया को आगे बढ़ने दे, डिवाइड एंड रूल ना करे ब्रिटिश पॉलिसी। ये वही अभी भी उनके बच्चे जिंदा हैं ब्रिटिश के, ऐसा लग रहा है हमको। सर, जज साहब ने तो उस एडवोकेट को माफ करके उसका जूता भी वापस कर दिया है, तो अब आपकी क्या मांग है सरकार से? वो एक अच्छे व्यक्ति हैं इसलिए माफ़ किया। हमारे कैसा है, माफ़ करने वाला बड़ा होता है, उनकी वो बड़ापन है उनका माफ़ करना। मगर जो उनकी सोच है उनको माफ़ नहीं करते हम लोग। उस व्यक्ति से, उस एडवोकेट से हम लोग लेना देना नहीं है, उसके पीछे जो संगठन है और उनकी जो सोच है उससे हमको प्रॉब्लम है इंडिया को। जय भीम, जय मूल निवासी। ಇವತ್ತು ಬಿಜಾಪುರ ನಗರದಲ್ಲಿ ಗವಾಯಿಯವರ ಮೇಲೆ ಆಗಿರ್ತಕ್ಕಂಥ ಒಂದು ನಾಚಿಗೇಡಿಯ ಸಂಗತಿ ನಿಮಿತ್ತವಾಗಿ ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೂ ಅಲ್ಪಸಂಖ್ಯಾತರ ಸಂಘಟನೆಗಳು ಎಲ್ಲರೂ ಕೂಡಿ ಬಿಜಾಪುರ ಬಂದ್ ಮಾಡಿದ್ದಕ್ಕಾಗಿ ಎಲ್ಲ ಕೂಡಿದ ಜನರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ। ಅದೇ ತರನಾಗಿ ಇವತ್ತು ಯಾವ ರೀತಿಯಲ್ಲಿ ಒಂದು ಪ್ರತಿಭಟನೆ ಆಗಬೇಕಾಗಿತ್ತು ಆ ರೀತಿಯಲ್ಲಿ ಆಗಿಲ್ಲ, ಅದು ನನಗೆ ಅತ್ಯಂತ ಖೇದನೀಯ ವಿಷಯ। ಯಾಕಂದ್ರೆ ಇದು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆಗಿರ್ತಕ್ಕಂಥ ಸಂವಿಧಾನಕ್ಕೆ ಆಗಿರ್ತಕ್ಕಂಥ ಒಂದು ಅವಮಾನ।
ಈ ಒಂದು ಪ್ರತಿಭಟನೆಗೆ ಜನ ಎಷ್ಟು ಪ್ರಮಾಣದಲ್ಲಿ ಬರಬೇಕಾಗಿತ್ತು, ಬಂದಿಲ್ಲ. ಬರುವಂಥ ದಿನಮಾನದಲ್ಲಿ ಈ ರೀತಿ ನಾವೆಲ್ಲರೂ ಪ್ರಗತಿಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಅಲ್ಪಸಂಖ್ಯಾತರ ಸಂಘಟನೆಗಳು ಒಗ್ಗೂಡಿ ಯಾವುದು ಇವರು ಸಂವಿಧಾನಕ್ಕೆ ಅಪವಾದ ಮಾಡುವಂಥ ಒಂದು ಏನು ಹುನ್ನಾರ ನಡೆಸ್ಯಾರ RSSನವರು, ಅದಕ್ಕೆ ಪ್ರತಿರೋಧವಾಗಿ ನಾವು ಎಲ್ಲರೂ ಕೂಡಿ ಪ್ರತಿಭಟನೆ ಮಾಡಬೇಕಾಗಿ ವಿನಂತಿ. ಮತ್ತು ಈಗ ಪ್ರಿಯಾಂಕಾ ಖರ್ಗೆ ಅವರು ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ, ಅದಕ್ಕೆ ನಾವು ಎಲ್ಲರೂ ಬೆನ್ನೆಲುಬಾಗಿ ನಿಲ್ಲಬೇಕು. ಮತ್ತು ಮೊನ್ನೆ ಬಿಜಾಪುರ ನಗರದಲ್ಲಿ ಕೂಡ ಒಂದು RSSನವರು ಒಂದು ಮಾರ್ಚ್ ಮಾಡಿದರು. ಇದು ಯಾವ ಪುರುಷಾರ್ಥಕ್ಕೆ? ಈಗ ನಾವು SC ST OBC ಜನನೂ ಕೂಡ ಮಾರ್ಚ್ ಮಾಡಬಹುದು. ಅದು ಒಂದು ನೋಂದಾಯಿತ ಸಂಸ್ಥೆ ಇರಲಿಲ್ಲ ಅಂದರೂ ಕೂಡ ಅವರಿಗೆ ಪರವಾನಗಿ ಯಾಕೆ ಕೊಡ್ತೀರಿ? ಏನು ಅವ್ರು ಇಷ್ಟೆಲ್ಲ ಮಾಡಿ ಏನು ಜನರಿಗೆ ಹೆದರ್ಸ್ಬೇಕತ್ತಾರ? SC ST OBC ಜನ ಯಾವ ಕಾಲಕ್ಕೂ ಯಾರಿಗೂ ಹೆದರುವಂಥ ಪ್ರಶ್ನೆ ಇಲ್ಲ. ಅದಕ್ಕೇನದ ಮಾನ್ಯ ವರಿಷ್ಠ ಅಧಿಕಾರಿಗಳು ಬರುವಂಥ ದಿನಮಾನದಾಗ RSSನವ್ರಿಗೆ ಇಷ್ಟೆಲ್ಲ ಅನುಕೂಲ ಮಾಡಿ ಕೊಡಬಾರ್ದು. ಯಾಕಂದರೆ ಇದು ದೇಶ ಉಳಿಯುವಂಥ ಒಂದು ಸಂಘಟನೆ ಅದ. ಎಲ್ಲರೂ ಕೂಡಿ ಏನದ ಈ ದೇಶ ಕಟ್ಟಬೇಕಾಗ್ಯದ. ಯಾಕಂದ್ರೆ ನಮ್ಮ ಆದರ್ಶ ಏನದ, ಎಷ್ಟು ಧರ್ಮಗಳು ಈಕ್ವಾಲಿಟಿ ಮ್ಯಾಗ ಅದಾವ. ಅದು ಸಿಕ್ಕಿಸಮ್ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು, ನಮ್ಮ ಬಸವಣ್ಣ ತತ್ವ ಸಿದ್ಧಾಂತಗಳು ಎಲ್ಲ ಈಕ್ವಾಲಿಟಿ ಹೇಳ್ತದೆ, ಮಾನವೀಯತೆಯ ಬಗ್ಗೆ ಹೇಳ್ತದೆ. ಅದಕ್ಕೆ ನಮ್ಮ ಆದರ್ಶ ಏನದ, ಅಶೋಕ್ ಸಮ್ರಾಟ್ ಆಗಿರ್ಬೋದು, ನಮ್ಮ ಆದರ್ಶ ಭಗವಾನ್ ಬೌದ್ಧ ಆಗಿರ್ಬೋದು, ನಮ್ಮ ಆದರ್ಶ ಏನದ ಜ್ಯೋತಿಬಾ ಫುಲೆ ಆಗಿರ್ಬೋದು, ನಮ್ಮ ಆದರ್ಶ ಏನದ ನಾರಾಯಣ ಗುರು ಆಗಿರ್ಬೋದು, ನಮ್ಮ ಆದರ್ಶ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರು ಆಗಿರ್ಬೋದು. ನಾವು ಎಲ್ಲ ಸಮಾಜಕ್ಕೆ ಒಗ್ಗೂಡಿ ತಗೊಂಡು ಹೋಗುವಂಥ ಜನ. ಅದಕ್ಕೇನದ ಈ ಜನ ಈಕ್ವಾಲಿಟಿ ಬಗ್ಗೆ ಯಾರು ಮಾತಾಡೋದಿಲ್ಲ. ಯಾರು ತಮ್ಮ ವೈಯಕ್ತಿಕ ಸ್ವಾರ್ಥದ ಸಲುವಾಗಿ ಈ ದೇಶ ಹೊಡಿಬೇಕಂತಾರ, ಅವರಿಗೆ ತಕ್ಕ ಪಾಠ ಕಲಿಸ್ಬೇಕಂತೇಳಿ ನಂದು ಕಳಕಳಿಯ ಮನವಿ. ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಏನು ಬಿಜಾಪುರ ಬಂದ್ ಕರೆಯನ್ನು ಕೊಟ್ಟಿದ್ದಕ್ಕೆ ದಲಿತ ಸೇನೆ ವತಿಯಿಂದ ನಾವು ಇವತ್ತು ವಿಜಯಪುರ ಜಿಲ್ಲಾ ಸಮಿತಿಯಿಂದ ಬೆಂಬಲವನ್ನು ಸೂಚಿಸಿದ್ದೇವೆ. ಇವತ್ತು ಭಾಳ ನೋವಿನ ಸಂಗತಿ ಏನು, ನಮ್ಮ ಚೀಫ್ ಜಸ್ಟಿಸ್ ಆದಂಥ ಗವಾಯಿ ಸರ್ ಮೇಲೆ ಏನೊಬ್ಬ ನಾಲಾಯಕ್ ಕಿಶೋರ್ ಅಂತಕ್ಕಂಥ ನಾಲಾಯಕ ಏನು ಅವನು ಅವಮಾನ ಮಾಡಿದ್ದಾನೆ, ಅವನಿಗೆ ಇವತ್ತು ಕೇಂದ್ರ ಸರ್ಕಾರ ಕಠಿಣ ಶಿಕ್ಷೆಗಳು ಒಳಪಡಿಸಬೇಕಾಗಿತ್ತು. ಇವತ್ತು ಅವನಿಗೆ ಯಾವುದೇ ರೀತಿ ಅವನ ಮೇಲೆ ಕಾನೂನು ಕ್ರಮ ತಗೊಂಡಿಲ್ಲ. ಇದು ಭಾಳ ನೋವಿನ ಸಂಗತಿ. ಜೊತೆಗೆ ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ಏನು ವಿಜಯಪುರ ನಗರ ಶಾಸಕ ಅದನ್ನು ಯತ್ನಾಳಿಗೆ ನಾನು ಒಂದು ಮಾತನ್ನು ಕೇಳೋಕೆ ಇಷ್ಟಪಡ್ತೀನಿ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳ್ತಿ. ಇವತ್ತು ಒಬ್ಬ ಹಿಂದೂ ನ್ಯಾಯಾಧೀಶನಿಗೆ ಅವಮಾನ ಆಗ್ಯದ. ಎಲ್ಲಿದೆಯಪ್ಪ ನೀನು? ಯಾಕೆ ಅವರು ದಲಿತ ಅಂತಾರೆ ಅಂತ ಹೇಳಿ ನೀವು ಅವನಿಗೆ ಹಿಂದೂ ಅಂತ ತಿಳ್ಕೊಳ್ಳೋದೆಲ್ಲನು? ಹಾಗಾಗಿ ನೀನೊಬ್ಬ ಜಾತಿವಾದಿ. ಇವತ್ತು BR ಗವಾಯರಿಗೆ ಅವಮಾನ ಆದಾಗ, ಒಬ್ಬ ಸಂವಿಧಾನಕ್ಕೆ ಅವಮಾನ ಆದಾಗ, ಇವತ್ತು ಬಹುಸಂಖ್ಯಾತ ಜನರಿಗೆ ಅವಮಾನ ಆದಾಗ ನೀನು ಧ್ವನಿ ಎತ್ತಿಲ್ಲ. ನೀ ಒಬ್ಬ ನಾಲಾಯಕ MLA ಇದಿ, ನೀ ಹಿಂದುತ್ವವಾದಿ MLA ಇದೆ ಅಂತಕ್ಕಂಥ ನನ್ನ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ MS ನೀಕರ್, ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ. ವಿಜಯಪುರದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಲ್ಲಿ ಅದೇ ಸಮ್ಮುಖದಲ್ಲಿ ಬಿಜಾಪುರ ಬಂದ್ ಕರೆಯನ್ನು ಕೊಟ್ಟಿದ್ದು, ಈ ಬಂದ್ ಕರೆಯಲ್ಲಿ ನಮ್ಮ ದಲಿತ ಸೇನೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿ ಇವತ್ತಿನ ದಿವಸ ಈ ಬಿಜಾಪುರ ಬಂದ್ ಕೊಡುವ ಉದ್ದೇಶ ಏನಪ್ಪ ಅಂತಂದ್ರೆ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಪೀಠದ ಜಸ್ಟಿಸ್ BR ಗವಾಯಿ ಸಾಹೇಬರ ಮೇಲೆ ಎಸಗುವುದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಮತ್ತು ಈ ತಮ್ಮ ಮಾಧ್ಯಮದ ಮುಖಾಂತರ ನಾನೊಂದು ವಿಜಯಪುರ ಜಿಲ್ಲಾ ಸಂಸದರಾಗಿರ್ತಕ್ಕಂಥ ಮಾನ್ಯ ಜಗದೀಶ್ ಸಾಹೇಬರಲ್ಲಿ ಏನು ಕೇಳ್ಕೊಳ್ತೀನಪ್ಪ ಅಂತಂದ್ರೆ, ನೀವು ಇನ್ನೀವರೆಗೆ ಒಂದು ಈ ಹೇಳಿಕೆ ಕೊಡೋದಾಗಲಿ, ಯಾವುದೇ ಒಂದು ಖಂಡಿಸೋದಾಗಲಿ ಮಾಡಿರುವುದಿಲ್ಲ. ನೀವೊಬ್ಬರು ದಲಿತ ಅನ್ನೋದನ್ನು ಮರಿಬೇಡ್ರಿ. ಇನ್ನುವರೆಗೆ ನೀವು ಗಾಢ ನಿದ್ರೆಯಲ್ಲಿ ಇದ್ರು ಅಂತ ಅನಿಸ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಭಿಕ್ಷೆಯಲ್ಲಿ ಸಂಸದರಾಗಿದ್ದೀರಿ. ಇದು ನೀವು ಉಗ್ರವಾಗಿ ಖಂಡಿಸಬೇಕಾಗಿತ್ತು. ತಾವು ಸಂಸದ ಪಾರ್ಲಿಮೆಂಟ್ನಲ್ಲಿ ನ್ಯಾಯಾಧೀಶರಾಗಿರ್ತಕ್ಕಂಥ ಗವಾಯಿ ಸಾಹೇಬರು ಬೌದ್ಧ ಧಮ್ಮದ ತತ್ವ ಸಿದ್ಧಾಂತ ತಿಳಿಸಿದ್ದಾರೆ. ಅದು ಮೂರ್ಖದ, ಅದಕ್ಕೆ ಅರೆಸ್ಟ್ ಮಾಡಿಬಿಡ್ರಿ ಅಂತೇಳಿ. ನೀವಾದರೂ ನ್ಯಾಯಯುತವಾಗಿ ಅರೆಸ್ಟ್ ಮಾಡಬೇಕಾಗಿತ್ತು.
ಮುಂದಿನ ದಿನಮಾನದಲ್ಲಿ ಒಬ್ಬ ಜಸ್ಟಿಸ್ ಆಗ್ತದೆ, ಮತ್ತೊಬ್ಬರ ಮೇಲೊಬ್ಬರು ಆಗ್ತದೆ, ಕಾನೂನನ್ನು ಕಗ್ಗೊಲೆ ಮಾಡ್ತಾ ಇದ್ದಾರೆ, ಸಂವಿಧಾನ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಸುಮ್ಮನೆ ಕುಂದಿರೋದಿಲ್ಲ. ಈ ಭಾರತ ದೇಶದ ಪ್ರಧಾನಮಂತ್ರಿಯು ಕೂಡ ಬಾಬಾ ಸಾಹೇಬರು ಕೊಟ್ಟ ಸಂವಿಧಾನದ ಭಿಕ್ಷೆಯಲ್ಲೇ ತಾವು ಪ್ರಧಾನಮಂತ್ರಿ ಆಗಿರ್ತೀರಿ. ತಾವಾದರೂ ಸ್ವಚ್ಛ ತಮ್ಮ ಕೇಂದ್ರ ಸರ್ಕಾರದಲ್ಲಿ ಕೇಸನ್ನು ಬುಕ್ ಮಾಡಿ ಅವನನ್ನು ಉಗ್ರವಾದ ಶಿಕ್ಷೆ ಒಳಪಡಿಸಬೇಕಾಗಿತ್ತು. ಮುಂದಿನ ದಿನಮಾನದಲ್ಲಿ ಏನು ರಾಕೇಶ್ ಕಿಶೋರನ್ನ ನಾಲಾಯಕ ಮಗದಲ್ಲ, ಸಾರ್ವಜನಿಕ ಸಿಕ್ಕಲಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಅಷ್ಟೊಂದು BI ಗವರ್ ಸಾಹೇಬರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ನಾವೇನು ಖಂಡಿಸ್ತಾ ಇದ್ದೇವೆ. ಅದರ ಜೊತೆಗೆ ಸಂವಿಧಾನಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ಇದು ಭಾರತ ದೇಶ ತಲೆ ತಗ್ಗಿಸುವಂತ ಅಹಿತಕರ ಘಟನೆ ಆಗಿದೆ. ಒಬ್ಬ ಈ ಮನುವಾದಿ ನಾಲಾಯಕರು ಏನದಲ್ಲ, ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತೇಳಿ ಎಲ್ಲಿದ್ದೀರಪ್ಪ, ಇಂಥ ಅಹಿತಕರ ಘಟನೆ ನಡೆದ್ರು ಯಾವೊಬ್ಬ ನಾಲಾಯಕನ ಮಗನೂ ಬಾಯಿ ಬಿಚ್ಚಿ ಹೇಳಕ್ ಇಷ್ಟ ಹೊರ ಬರ್ತಾ ಇಲ್ಲ. ಅದಕ್ಕಾಗಿ ನಾವೇ ಎಲ್ಲ ಹಿಂದೂ ಒಂದು ಅಂತ ಹೇಳ್ತಾ ಇದ್ರಲ್ಲ, ನಿಮ್ಗೆಲ್ಲರಿಗೂ ನಾವು ಮಾತು ಹೇಳ್ತಾ ಇದ್ದೀನಿ. ಮುಂದಿನ ದಿನಮಾನದಲ್ಲಿ ನೀವು ಭೀಮಾ ಕೋರೆಗಾಂವ ಯುದ್ಧ ಐತಲ್ಲ, ಅದನ್ನು ಮತ್ತೆ ಮರುಕಳಿಸಿ ನೀವೇ ಅಣಿ ಮಾಡಿಕೊಡ್ತಾ ಇದ್ದೀರಿ. ಅದು ಆಗಬಾರ್ದು ಅಂತ ಹೇಳಿ ಈ ಭಾರತ ಸರ್ಕಾರ ಎಚ್ಚೆತ್ತುಕೊಂಡು ಇಂಥ ಏನು ಅಹಿತಕರ ಘಟನೆ ನಡೆದಂತೆ ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಖಾಜು ಅಸ್ಮನಿ, ದಲಿತ ಸೇನೆ ಜಿಲ್ಲಾಧ್ಯಕ್ಷರು. ಹೆಜ್ಜೆಗಳಾಗಿ ನಾವು ಬಂದಿದ್ದೇವೆ. ನಮ್ಮೆಲ್ಲ ಹೆಜ್ಜೆಗಳ ಹೋರಾಟಕ್ಕೆ ಇಲ್ಲಿ ಜೈ 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 ಜೈ. ಈ ಹೋರಾಟವನ್ನ ಯಶಸ್ವಿಗೆ ಕಾರಣರಾಗಿರ್ತಕ್ಕಂಥ ಎಲ್ಲ ಹೋರಾಟದ ಗೆಳೆಯರಿಗೆ ನಿಮ್ಮ ಪಾದಗಳಿಗೆ ಶರಣು ಜೈ ಭೀಮ್. ಬಂಧುಗಳೇ, ನಿಮ್ಮೆಲ್ಲರ ಸಹಭಾಗಿತ್ವದಿಂದ, ನಿಮ್ಮೆಲ್ಲರ ಪಾಲ್ಗೊಳ್ಳುವಿಕೆಯಿಂದ ಈ ಹೋರಾಟ ಯಶಸ್ವಿ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಅವಸರ ಮಾಡದೆ ನೀವು ಮುಂದೆ जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।